ಶ್ರೀ ಬಸವ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಶರಣು ಶರಣಾರ್ಥಿ. ವೀಕ್ಷಕ ಬಂಧುಗಳೇ, ಶ್ರೀ ಬಸವ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅಂಬಿಕಾ. ವೀಕ್ಷಕ ಬಂಧುಗಳೇ, ನೀವು ಇತ್ತೀಚೆಗೆ ಯಾರ ಜೊತೆನಾದರೂ ಮಾತಾಡ್ತಾ ಕೇಳಿ ನೋಡಿ, ನಿಮಗೆ ಹಳೆ ಕಾಲದ ಅಡುಗೆಗಳು ಗೊತ್ತಾ ಅಂತ. ಎಲ್ಲರೂ ಹೇಳೋದು ಗೊತ್ತು, ಆದರೆ ಆ ರುಚಿ ನಮಗೆ ಮಾಡಲಿಕ್ಕೆ ಬರ್ತಾನೇ ಇಲ್ಲ ಅಂತ. ನಿಜ, ಹಳೆ ಕಾಲದಲ್ಲಿ ಅಡುಗೆ ರುಚಿ ಮಾತ್ರ ಅಲ್ಲ, ಆರೋಗ್ಯಪೂರ್ಣವಾಗಿರುತ್ತಿದ್ದವು. ಇತ್ತೀಚಿನ ದಿನಗಳಲ್ಲಿ ಅಡುಗೆ ಅಂದರೆ ಪುಸ್ತಕದ ಅಡುಗೆ, ಪುಸ್ತಕ ನೋಡಿಕೊಂಡು ತಮ್ಮ ಹವ್ಯಾಸಕ್ಕಾಗಿ ಮಾಡಿಕೊಳ್ಳೋ ಅಡುಗೆಗಳು. ಅಡುಗೆ ಅಂದರೆ ಹೇಗಿರಬೇಕು? ಅಡುಗೆ ಅಂದರೆ ಮನೆ ಪೂರ್ತಿ ಘಮ ಘಮ ಅಂತ ಇರಬೇಕು, ಎಲ್ಲರೂ ಉಂಡು ತೃಪ್ತಿ ಪಡುವಂತಿರಬೇಕು. ಅಡುಗೆ ಎನ್ನುವುದು ಒಂದು ಕಲೆ, ಕೈಗುಣ. ಬನ್ನಿ ವೀಕ್ಷಕರೇ, ನಿಮಗೋಸ್ಕರ ನಮ್ಮ ಬಸವ ವಾಹಿನಿಯಲ್ಲಿ ಹಳೆಯ ಪಾರಂಪರಿಕ ಅಡುಗೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಇಂದು ನಮ್ಮ ಸ್ಟುಡಿಯೋಗೆ ಮಹಾಲಕ್ಷ್ಮಿ ವಿಜಯಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಶರಣು ಶರಣಾರ್ಥಿ ಮ್ಯಾಮ್. ಶರಣು ಶರಣಾರ್ಥಿ ಮ್ಯಾಮ್. ಮ್ಯಾಮ್, ಎಲ್ಲಿಂದ ಬಂದಿರೋದು ನೀವು? ಬ್ಯಾಂಗ್ಳೂರಿಂದ ಬಂದಿರೋದಾ? ಸರಿ, ಇವತ್ತು ನಮ್ಮ ವೀಕ್ಷಕರಿಗೆ ಏನು ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ? ಇವತ್ತು ಒಂದು ವೇಗನ್ ಫುಡ್ ತಂದಿದ್ದೀನಿ. ವಾವ್. ಅದು ಸೋಯಾ ಕರ್ಡ್ ರವಾ ಇಡ್ಲಿ ಅಂತ. ಸೋಯಾ ಕರ್ಡ್ ರವಾ ಇಡ್ಲಿ ಮಾಡಿ ತೋರಿಸ್ತಾ ಇದ್ದೀರಾ? ನಾರ್ಮಲ್ ಕರ್ಡ್ ರವಾ ಇಡ್ಲಿ ಎಲ್ಲರಿಗೂ ಗೊತ್ತಿದೆ. ಇವತ್ತು ಸಮಥಿಂಗ್ ಸ್ಪೆಷಲ್ ಮಾಡಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಫಸ್ಟ್ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಕೊಂಡ್ಬಿಡೋಣ. ಓಕೆ. ಇದಕ್ಕೆ ಸೋಯಾ ಕಾಳು ಬೇಕಿರುತ್ತೆ. ಓಕೆ. ಇದನ್ನ ಆಮೇಲೆ ಹೇಳ್ತೀನಿ ಪ್ರೊಸೀಜರ್ ಹೆಂಗೆ ಅಂತ. ಸೋಯಾ ಕಾಳು, ಮೀಡಿಯಂ ರವೆ, ಅಡಿಗೆ ಸೋಡಾ, ಹಸಿರು ಮೆಣಸಿನ್ಕಾಯಿ, ಕ್ಯಾರೆಟ್ ತುರಿ, ಗೋಡಂಬಿ, ಬಟಾಣಿ ಗ್ರೀನ್ದು ಹಸಿ ಬಟಾಣಿ ಬೇಯಿಸ್ಕೊಂಡಿದ್ದೀನಿ. ಓಕೆ. ಮತ್ತೆ ಸೋಯಾ ಕಾಳಿಂದ ಕರ್ಡ್ ಮಾಡಿದ್ದೀನಿ. ಓಕೆ. ಕೊತ್ತಂಬರಿ ಸೊಪ್ಪು ಅಷ್ಟೇನಾ? ಅದ್ರ ಜೊತೆಗೆ ನೆಂಚ್ಕೊಳಕ್ ಇನ್ನೊಂದೇನೋ ಮಾಡೋಂಗಿದೆ. ಈ ಟೊಮೊಟೊ ಎಲ್ಲ ನೋಡ್ತಿರೋಂಗೆ. ಇದು ಟೊಮೊಟೊ ಪಚ್ಚಡಿ ಅಂತ ನೆಂಚ್ಕೊಳ್ಳಬಹುದು. ಮತ್ತೆ ಇದು ಸ್ವಲ್ಪ ಹೊತ್ತು ಸೋಕ್ ಆಗ್ಬೇಕು. ಓಕೆ. ಅದ್ರ ಆ ಟೈಮಲ್ಲಿ ಅದನ್ನ ಮಾಡೋಣ. ನಾವು 2 ಡಿಶ್ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ನಮ್ಮ ವೀಕ್ಷಕರಿಗೆ. ಓಕೆ ಮ್ಯಾಮ್, ಇವತ್ತು ಶುರು ಮಾಡ್ಕೊಳ್ಳೋಣ. ಇದು ಹೇಳ್ಬಿಡ್ತೀನಿ. ಹೇಳಿ. ಟೊಮೊಟೊ ಪಚ್ಚಡಿ ಅಂತ ಏನಿಲ್ಲ, ತುಂಬಾನೇ ಸಿಂಪಲ್. ಹಸಿ ಪಚ್ಚಡಿ ಎಲ್ಲ ಇವಾಗ ಪುಲಾವ್ಗೆಲ್ಲ ತಗೊಳ್ತಾರೆ ನೋಡಿ. ಇದು ನಾವು ಸ್ವಲ್ಪ ಬಾಡಿಸಿ ತಗೊಳ್ತೀವಿ ಅಷ್ಟೇ. ಓಕೆ. ಅದಕ್ಕೆ ಏನೇನ್ ಬೇಕು ಅಂತ ಹೇಳ್ಬಿಡ್ತೀರಾ? ಕಡಲೆಬೇಳೆ, ಉದ್ದಿನ ಬೇಳೆ, ಸಾಸಿವೆ ಬೇಕಿರುತ್ತೆ, ಕರಿಬೇವು, ಕರ್ಡು, ಟೊಮೊಟೊ, ಹಸಿರು ಮೆಣಸಿನಕಾಯಿ ಬೇಕಿರುತ್ತೆ, ಇಲ್ಲೇ ತಗೊಳ್ಳೋಣ. ಓಕೆ. ಓಕೆ. ಕೊತ್ತಂಬರಿ ಸೊಪ್ಪು. ಓಕೆ. ಇವಾಗ ಫಸ್ಟಿಗೆ ಇಡ್ಲಿ ಮಾಡ್ಕೊಳ್ಳೋಣವಾ? ಇಡ್ಲಿ ಇದು ಒಗ್ಗರಣೆ ಮಾಡ್ಕೊಳ್ಳೋಣವಾ? ಸರಿ. ಅದಕ್ಕೆ ನಾವು ಮೊದಲೇದಾಗಿ ಏನ್ ಬೇಕು ಮ್ಯಾಮ್ ನಿಮ್ಗೆ? ಒಂದು ಬಾಟ್ಲಿ ಕೊಡ್ಲಾ? ಫಸ್ಟ್ ಇದು ಎಣ್ಣೆ ಹಾಕ್ಬಿಟ್ಟು ಒಲೆ ಹಚ್ಚಿಬಿಟ್ಟು ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊಳ್ತೀನಿ. ಓಕೆ. ಸ್ವಲ್ಪ ಎಣ್ಣೆ ಬೇಕಾಗತ್ತಲ್ವಾ? ಎಷ್ಟು ಎಣ್ಣೆ ಬೇಕಾಗತ್ತೆ? ಇದು ಆಕ್ಚುಲಿ ಒಂದು ಲೋಟ, ಒಂದು ಪಾವ್ ಅಂದ್ರೆ ಒಂದು ಸೌಟ್ ಇರುತ್ತೆ ನೋಡಿ, ಈ ತರ ಸೌಟ್. ಆ ಸೌಟ್ ಕೊಡಿ, ಅದು ಅಳತೆ ತೋರಿಸ್ಬಿಡ್ತೀನಿ ನಮ್ಮ ವೀಕ್ಷಕರಿಗೆ. ತೋರಿಸ್ಬಿಟ್ರೆ ಅಳತೆ ಪ್ರಕಾರ ಒಂದು ಪಾವ್ ರವೆ ತಗೊಂಡ್ರೆ ಒಂದು ಸೌಟು, ಇಲ್ಲಾಂದ್ರೆ ಒಂದು ಸೌಟ್ ಮೇಲೆ ಒಂಚೂರು ಎಣ್ಣೆ ತಗೋಬೇಕು. ಅವಾಗ ಕರೆಕ್ಟ್ ಆಗಿ ಬರುತ್ತೆ, ಎಣ್ಣೆನು ಜಾಸ್ತಿ ಇರಲ್ಲ. ಸೊ ಇದು ರವಾ ಇಡ್ಲಿಗೂ ಇದೇ ತರನೇ. ಓಕೆ. ಮಾಮೂಲ್ ರವಾ ಇಡ್ಲಿ ಮಾಡ್ತೀವಿ ನೋಡಿ, ಅದಕ್ಕೂ ಅದೇ ತರ ಮಾಡ್ಕೊಳ್ಳೋದು. ನಾನು ಇನ್ನೊಂಚೂರು ಹಾಕೊಳ್ತೀನಿ. ಇದು ಚಿಕ್ಕ ಸೌಟ್ ಇದೆ, ನಮ್ಮ ಮನೇಲಿ ಸ್ವಲ್ಪ ದೊಡ್ಡ ಸೌಟ್, ಅದು ತುಂಬಾ ದೊಡ್ಡದು. ಇದಕ್ಕಿಂತ ಮೀಡಿಯಂ. ಇದು ಸಾಕ್ಬಿಡಿ, ಕ್ವಾಂಟಿಟಿಗೆ ಇದು ಸಾಕು. ಓಕೆ. ಈಗ ಇಷ್ಟು ಸಾಕಾಗಿದ್ಯಾ? ಓಕೆ. ನನಗೆ ಇದು ಬಿಸಿ ಆದ್ಮೇಲೆ ಸಾಸಿವೆ ಬೇಕಾ ಮ್ಯಾಮ್? ನೀವು ಎಲ್ಲಿಂದ ಬಂದಿರೋದು ಮ್ಯಾಮ್? ಯಶವಂತಪುರದಿಂದನಾ? ಬ್ಯಾಂಗ್ಳೂರು ಯಶವಂತಪುರ. ಓಕೆ. ಮನೇಲಿ ಯಾರೆಲ್ಲ ಇದ್ದೀರಾ? ನಾನು, ನಮ್ಮ ಯಜಮಾನ್ರು, ನಮ್ಮ ಮಗಳು. ಓಕೆ. 3 ಜನ. ಸಾಸಿವೆ ಹಾಕ್ತಾ ಇದ್ದೀನಿ. ಓಕೆ. ಬಿಸಿ ಆಗಲಿ. ಎಲ್ಲಿಂದ ಕಲ್ತಿದ್ದು ಈ ಅಡಿಗೆನ? ಸಮಥಿಂಗ್ ಡಿಫ್ರೆಂಟ್ ಆಗಿ ಅನಿಸ್ತಾ ಇದೆ ನಿಮ್ಗೆ. ನೀವೇ ಮಾಡ್ತಾರಲ್ಲ, ಸೊ ಅದು ಮಾಮೂಲಿ ಅನಿಮಲ್ ಫ್ಯಾಟ್ ಅದು. ಓಕೆ. ಇದು ಯಾಕೆ ಸೋಯಾ ಆಕ್ಚುಲಿ ಒಳ್ಳೇದು. ಹೌದು. ಕುಡಿದ್ರೆ ಎಲ್ಲ ತುಂಬಾ ಎನರ್ಜಿ ಇರುತ್ತೆ. ಇವಾಗ 35+ ಆದವರೆಲ್ಲ ಸೋಯಾ ಮಿಲ್ಕ್ ತಗೋತಾ ಇದ್ದಾರೆ. ಸೋಯಾ ಮಿಲ್ಕ್ ತಗೊಂಡ್ರೆ ತುಂಬಾನೇ ಒಳ್ಳೇದು. ಏನದ್ರಿಂದ ಯೂಸಸ್ ಇದೆ ಅಂತ ನಮ್ಮ ವೀಕ್ಷಕ? ಓಕೆ. ಪ್ರೋಟೀನ್ ಡಿಶಸ್ 90% ಪ್ರೋಟೀನ್ ಇರುತ್ತೆ. 90% ಪ್ರೋಟೀನ್ ಇರುತ್ತಾ? ಹಂಗಾರೆ ಈ ಡಯಟ್ ಮಾಡೋರ್ಗಂತೂ ತುಂಬಾನೇ ಒಳ್ಳೆ ಫುಡ್ಡು. ಮತ್ತೆ ಈ ಯಾರು ನಾನ್ ವೆಜ್ ಇದು ಮಾಡ್ತಾ ಇದ್ದಾರೆ ಅವರೆಲ್ಲ ಇದರಿಂದಾನೇ ಸ್ಟಾರ್ಟ್ ಮಾಡ್ಕೋಬಹುದು, ತಗೋಬಹುದಲ್ವಾ? ಸೋಯಾ ಕರ್ಡ್ ಆಕ್ಚುಲಿ ಅದು ಬೇಳೆ ಸ್ವಲ್ಪ ಸ್ಮೆಲ್ ಬರುತ್ತೆ.
ಅದನ್ನ ನಾವು ಏನು ಅದು ಮಾಡೋ ನೆಗೋಷಿಯೇಟ್ ಮಾಡಂಗೆ ತಗೋಬಹುದು. ಓಕೆ, ಈಗ ಅದು ಇದಾಗ್ತಾ ಇದೆ ಅಲ್ಲ? ಸ್ವಲ್ಪ ನನಗೆ ತಕ್ಷಣ ಕೊಡ್ಬೇಕು ಮೇಡಮ್. ಓಕೆ ಮ್ಯಾಮ್, ತಕ್ಷಣ ಕೊಡ್ತೀನಿ, ಹೇಳಿ ನೀವು. ತಕ್ಷಣ ಕಡಲೆಬೇಳೆ ಬೇಕಾಗುತ್ತೆ. ಕಡಲೆಬೇಳೆ ಇದಕ್ಕೊಂದು ಚಮಚ. ಕಡಲೆಬೇಳೆ ಎಷ್ಟು? ನೆನೆಸಾಕಿನೂ ಹಾಕ್ಬೋದು, ಒಂದು 1/4 ಸ್ಪೂನ್. ನೆಕ್ಸ್ಟ್ ಏನು ಬೇಕು ಮ್ಯಾಮ್? ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಆ ಸ್ಪೂನ್ ಇರಲಿ, ಇದು ಕೆಂಪಗಾಗಲಿ. ಓಕೆ, ಇದು ಅದೇ ಖಾರಕ್ಕಷ್ಟೇ. ಖಾರಕ್ಕೆ ಎಷ್ಟು ಬೇಕು ನಾವು ಅಷ್ಟು ಹಾಕೋಬೋದು. ನೆಕ್ಸ್ಟ್ ಉಪ್ಪು, ಅಡುಗೆ ಸೋಡಾ ಕೊಟ್ಬಿಡಿ. ಇದು ಆಫ್ ಮಾಡಿಬಿಡ್ತೀನಿ. ಓಕೆ, ಕೆಂಪಗಾಗಿದೆ. ಆಮೇಲೆ ಇದು ಅಡುಗೆ ಸೋಡಾ ಹೆಂಗೆ ಅಂತ ಹೇಳ್ತೀನಿ ನೋಡಿ. ಈ ಟಿಪ್ಪಲ್ಲಿ ಇವಾಗ 1 ಪಾವ್ ತಗೋತೀವಿ ಅಂದರೆ ಈ ಟಿಪ್ಪಲ್ಲಿ ಇಷ್ಟು, ಯಾಕಂದ್ರೆ ತುಂಬ ಸೋಡಾ ಹಾಕಿದ್ರು ಪುರ್ಪುರ ಅಂತ ಉದುರೋಗ್ಬಿಡುತ್ತೆ. ಓಕೆ, ಇಡ್ಲಿ ಸರಿಯಾಗಿ ಬರಲ್ಲ. ಸೊ ಇಷ್ಟು ಹಾಕಿದ್ರೆ ಸಾಕು. ಓಕೆ, ಇಲ್ಲಾಂದ್ರೆ ಕಡಿಮೆ ಹಾಕಿದ್ರೆ ಗಟ್ಟಿ ಬರುತ್ತೆ. ಓಕೆ, ಉಪ್ಪು ಇದು. ಮತ್ತೆ ಇವಾಗ ರವೆ ಕೊಡ್ತೀನಿ. ರವೆ ಕೊಡ್ಲಾ? ಇದು ಹುರ್ಕೊಂಡಿರೋ ರವೆನಾ ಇಲ್ಲ ಹಸಿ ರವೆ? ಹಸಿ ರವೆ. ಹುರಿಯೋದೇನು ಬೇಕು? ಅದು ಏನು ಬಾಂಬೆ ರವೆ ಅಂತಾರೆ? ಬಾಂಬೆ ರವೆ. ಓಕೆ, ಒಂದು ಸ್ಪ್ಯಾಟುಲಾ ಕೊಟ್ಬಿಡಿ. ಸಾಕ? ಈ ಬಿಸಿಗೆನೆ ಸಾಕು. ಓಕೆ, ಇಷ್ಟೇ. ರವೆ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಆಫ್ ಮಾಡ್ಕೊಂಡು ಅದೇ ಬಿಸಿನಲ್ಲಿ ಹುರ್ಕೊಳ್ತಾ ಇದ್ದೀರಾ? ಓಕೆ, ಇವಾಗ ಏನು ಇಡ್ಲಿ ಮಿಕ್ಸ್ ಅಂತ ಸಿಗುತ್ತೆ ನೋಡಿ, ಇಷ್ಟೇ. ಓಕೆ, ರೆಡಿಮೇಡ್ ಮಿಕ್ಸ್ ಅಂತ. ನಾವು ಇದನ್ನ ನಾರ್ಮಲ್ ಕರ್ಡಲ್ಲೂ ಇಡ್ಲಿ ಮಿಕ್ಸ್ ಇಷ್ಟೇ. ಓಕೆ, ಒಂಥರ 3 ಥರ ಅಡುಗೆ ಸಿಕ್ತು ನಮ್ಗೆ ಇವತ್ತು. ಇದನ್ನೇ ಕರಡಿಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋದು. ಇದರಲ್ಲೇ ರವಾ ಇಡ್ಲಿ ಮಾಡ್ಬೋದು. ಓಕೆ, ಇದೇ ಮಿಕ್ಸಿಂಗೇ ನಾನು ಮಾಡೋದು. ನಾನು ಇವಾಗ ಬೆಳಿಗ್ಗೆ ಹೋಗೋದ್ರಿಂದ ಕೆಲಸಕ್ಕೆ ನೈಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಹೆಲ್ತಿನೂ ಆಯ್ತು, ವೆಜಿಟೇಬಲ್ ಹೋಯ್ತು ಅಲ್ವಾ? ರೆಡಿ ಮಿಕ್ಸ್ ಕಾಸ್ಟ್ಲಿ ಅಲ್ವಾ ಮೇಡಮ್? ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಮನೇಲಿ ಇದೆಷ್ಟು ಮಹಾ ಇರುತ್ತೆ ಹೇಳಿ? ಹೌದು, ಉಪ್ಪಿಟ್ಟು ಮಾಡೋದಕ್ಕಿಂತ ರವೆಲಿ ಸೊ ಇದನ್ನ ಮಾಡ್ಕೊಳ್ಳೋದ್ರಿಂದ ತುಂಬಾ ಅದು ಹೆಲ್ತಿ, ನಿಜ. ಈಗ ಸ್ವಲ್ಪ ಬಿಸಿಲಿ ಹೀಗೆ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಇಟ್ಬಿಟ್ಟು ಕರ್ಡ್ ಕೊಟ್ಬಿಡಿ. ಇದನ್ನ ಈಗಲೇ ಕರ್ಡ್ ಕೊಟ್ಬಿಡ್ಲಾ? ಬಿಸಿ ಈ ಕರ್ಡ್ ಅಲ್ವಾ? ಸೋಯಾ ಕರ್ಡ್. ನನಗೆ ಈ ಕರ್ಡ್ ಬಗ್ಗೆ ನೀವು ಸೋಯಾದು ಕಾಳನ್ನ ನೆನೆಸ್ಕೋಬೇಕು. ಓಕೆ, ಎಷ್ಟು ನೆನೆಸ್ಕೊಂಡಿದ್ದೀರಾ? 8 ಅವರ್ಸ್, 1 ಕಪ್ಪು, ಇಷ್ಟು ಕಪ್ಪಷ್ಟು ನೆನೆಸ್ಕೊಂಡಿದ್ದೀನಿ. ಇದನ್ನ ಒಂದು 8 ಅವರ್ಸ್ ಸೋಕ್ ಮಾಡಬೇಕು. ಕಾಳು 8 ಅವರ್ಸ್ ಸೋಕ್ ಮಾಡಬೇಕು ಸೋಯಾ ಕಾಳನ್ನ. ಓಕೆ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ? ಚೆನ್ನಾಗಿ ಮಿಕ್ಸ್ ಆಗಿದೆ. ಓಕೆ, ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಹಾಗೆ ಡೈರೆಕ್ಟ್ ಆಗಿ ಮಾಡ್ಬೋದು. ಒಂದು 10 ನಿಮಿಷ 15 ನಿಮಿಷ ಸೋಕ್ ಮಾಡಿದ್ರೆ ಚೆನ್ನಾಗಿ ಸಾಫ್ಟ್ನೆಸ್ ಬರುತ್ತೆ. ಓಕೆ, ಈಗ ಇದಕ್ಕೆ ಏನಾರು ಆಡ್ ಮಾಡೋದಿದೆಯಾ? ಬಟಾಣಿ ಕೊಡಿ. ಬಟಾಣಿ ಬೇಯಿಸ್ಕೊಂಡಿದ್ದೀನಿ. ಓಕೆ, ಬೇಯಿಸ್ಕೊಂಡಿದ್ದೀರಾ? ಹಸಿ ಬಟಾಣಿನ ಬೇಯಿಸ್ಕೊಂಡಿರೋದು. ಓಕೆ, ಸೊ ಮಿಕ್ಸ್ ಮಾಡ್ಬೇಡ. ಒಗ್ಗರಣೆ ಹಾಕುವಾಗ ಕಡಲೆಬೇಳೆ ನಾವೇನಾದ್ರೂ ಅದು ಸ್ಕಿಪ್ ಮಾಡೋದಿದ್ರೆ ನಾವು ಬೇಕಾದ್ರೆ ಸೋಕ್ ಮಾಡಿ ಕೂಡ ಕಡಲೆಬೇಳೆ ಆಡ್ ಮಾಡ್ಬೋದು. ಓಕೆ, ಅದು ಕೂಡ ಚೆನ್ನಾಗಿರುತ್ತೆ. ಎಲ್ಲ ಪ್ರೋಟೀನ್ ಅಷ್ಟೇ. ಇಲ್ಲ ಅಂದ್ರೆ ಒಗ್ಗರಣೆಗೂ ಹಾಕೋಬಹುದು, ಇಲ್ಲ ಸೋಕ್ ಮಾಡಿರೋದಾದ್ರೂ ಹಾಕ್ಬೋದು. ಓಕೆ, ಇದರಲ್ಲಿ ಬಟಾಣಿಯಲ್ಲೂ ರಿಚ್ ಇನ್ ಪ್ರೋಟೀನ್ ಇದೆ. ಅದೇ ಇದರಲ್ಲೂ ಇರುತ್ತೆ. ಸೋಯಾ ಕಾಳಲ್ಲೂ ಪ್ರೋಟೀನ್ ಇರುತ್ತೆ. ಇವತ್ತು ಪ್ರೋಟೀನ್ ಫುಡ್. ಓಕೆ, ಈಗ ಇದೊಂದು 10 ಮಿನಿಟ್ಸ್ ನೆನಿಬೇಕಾ ಮ್ಯಾಮ್? ಇವಾಗ ಇದು ನೆಂದಿದೆ ಅಲ್ವಾ? ಹೌದು, ನೆಂದಿ ಇವಾಗ ಚೆನ್ನಾಗಿ 10 ನಿಮಿಷ ಆಗಿದೆ. ರವೆ ಎಲ್ಲ ಸ್ವಲ್ಪ ಹರಳಿದೆ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ? ಇವಾಗ ನನಗೆ ಇಡ್ಲಿ ಪಾತ್ರೆ ಕೊಟ್ಬಿಡಿ. ಇಡ್ಲಿ ಪಾತ್ರೆ ಕೊಟ್ಬಿಡ್ಲಾ? ಓಕೆ, ಇವಾಗಲೇ ಇಟ್ಬಿಡ್ತೀರಾ? ಇಟ್ಬಿಡ್ತೀನಿ. ಇದು ಸೋಕ್ ಮಾಡಿದಷ್ಟು ಚೆನ್ನಾಗಿ ಬರುತ್ತೆ. ಬಟ್ ಇರಲಿ, ಇದು ಸಾಕು. ಇವಾಗ ಚೆನ್ನಾಗಿ ಅರಳಿದೆ. ಇದು ನೀರಿದೆಲ್ಲ ಇದೆ. ಓಕೆ, ಇದನ್ನು ನಾವು ಚೆನ್ನಾಗಿ ನೀರು ಬಿಸಿ ಆಗಕ್ಕೆ ಇಟ್ಬಿಡೋಣ. ಓಕೆ, ಚೆನ್ನಾಗಿ ಮಾಮೂಲಿ ನಾರ್ಮಲ್ ಇಡ್ಲಿ ಥರ? ನಾರ್ಮಲ್ ಇಡ್ಲಿ. ಓಕೆ, ಇವಾಗ ಇದಕ್ಕೆ ಸ್ವಲ್ಪ ನೀರು ಕುದಿಯೋ ಒಳಗೆ ಎಣ್ಣೆ ಕೊಟ್ಬಿಡಿ. ಎಣ್ಣೆ ಕೊಡ್ಲಾ? ಈ ಕಡೆ ಇಟ್ಕೊಳ್ಳೋಣ. ಇದರಲ್ಲಿ ಎಣ್ಣೆ ಅಪ್ಲೈ ಮಾಡ್ಕೋಬೇಕಾ? ಎಣ್ಣೆ. ನಾರ್ಮಲ್ ರವಾ ಇಡ್ಲಿನೂ ಹೀಗೆ ಮಾಡೋದು. ಅಂದರೆ ಯೂಶಲಿ ಇದು ಇಷ್ಟೆಲ್ಲ ಪ್ರೊಸೀಜರ್ ಯಾರು ಮಾಡಲ್ಲ. ಕಾಳಲ್ಲಿ ಹಾಲು ತೆಗೆದು ಹಿಂಡಿ ಅದನ್ನ ಕಾಯಿಸಿ. ಅದೇ ನಾನು ಕೇಳೋಣ ಅಂತ ಇದ್ದೆ ಮ್ಯಾಮ್. ಇವಾಗ ಸೋಯಾದು ಕರ್ಡ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ, ನಮ್ಮ ವೀಕ್ಷಕರಿಗೆ ಅದು ಯಾವ ರೀತಿ ಮಾಡಿದೀರಾ ಅಂತ ಇದನ್ನ ಮಾಡ್ತಾನೆ ಒಂದ್ಸಲ ಎಕ್ಸ್ಪ್ಲೈನ್ ಮಾಡಿಬಿಡ್ತೀರಾ? ಆಯ್ತು. ಅದು ಇದು ಕೊಡಿ, ಕ್ಯಾರೆಟ್ ಕೊಡಿ. ಕ್ಯಾರೆಟ್ ಕೊಡ್ಲಾ? ಇದು ಸ್ವಲ್ಪ ಡೆಲಿಶ್ ಬರೋಕ್ಕಷ್ಟೇ. ಕೊತ್ತಂಬರಿ ಸೊಪ್ಪು ಕೊಡಿ. ಇದೊಂದು ಕೊತ್ತಂಬರಿ ಸೊಪ್ಪು ಇಲ್ಲಿ ಇಡೋಣ ಎಲ್ಲದಕ್ಕೂ.
ಅದರಲ್ಲೂ ಸಹ ಮಿಕ್ಸ್ ಮಾಡ್ಬೋದು. ಈ ಸ್ವಲ್ಪ ನಾವು ತೆಗೆದಾಗ ಸ್ವಲ್ಪ ಡೆಲಿಶ್ ಆಗಿರುತ್ತೆ, ಅಟ್ರಾಕ್ಟಿವ್ ಆಗಿದೆ. ಈ ಕಲರ್ ಕಾಂಬೋ ಚೆನ್ನಾಗಿರುತ್ತಲ್ಲ. ಕ್ಯಾರೆಟು ಮತ್ತೆ ಗೋಡಂಬಿನೂ ಹಾಕ್ಬೋದು. ಯೂಶಲಿ ಗೋಡಂಬಿ ಹಾಕ್ತೇವೆ. ಹಾಂ, ನಮಗೆ ಎಷ್ಟು ಗಾರ್ನಿಶಿಂಗ್, ಆಮೇಲೆ ಚೆನ್ನಾಗೂ ಕಾಣುತ್ತೆ, ಮಕ್ಕಳು ಇಷ್ಟಪಟ್ಟು ಹೌದು ಖುಷಿಯಾಗಿ ತಿಂತಾರೆ. ಹೌದು, ಕಲರ್ಫುಲ್ ಆಗಿದೆ. ಹೌದು, ಹೆಲ್ದಿ ಅಲ್ವಾ? ಹೆಲ್ದಿ ಆಗಿರುತ್ತೆ. ಸೊ ಈ ಥರ ಇವಾಗ ಇದು ಹಿಂಗೆ ಇರಲಿ ಮೇಡಮ್. ನೆಕ್ಸ್ಟಿಗೆ ಮಿಕ್ಸ್ ಮಾಡಿಬಿಡೋಣ. ಓಕೆ, ಇವಾಗ ನಾನು ಇದು ಹಿಟ್ಟು ಹಾಕ್ತೀನಿ. ಇದು ನೋಡ್ಕೊಬೇಕು ಕನ್ಸಿಸ್ಟೆನ್ಸಿ. ಬೇಕಾದ್ರೆ ಇನ್ನೊಂಚೂರು ನೋಡಿ, ಹಿಂಗೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇದೆ. ತುಂಬಾ ಮೊಸರು ಹಾಕಿದ್ರು ಇದಾಗ್ಬಿಡುತ್ತೆ, ತುಂಬಾ ತೆಳ್ಳಗೆ ಬರುತ್ತೆ. ನಾವು ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ, ಇಷ್ಟು ದಪ್ಪ ಉಬ್ಬತ್ತೆ. ಓಕೆ, ನಾವು ಸೋಡಾ ಹಾಕಿರ್ತೀವಲ್ಲ, ಸೊ ಇದು ಚೆನ್ನಾಗಿ ಬರುತ್ತೆ ನೋಡಿ. ಇಷ್ಟೇ ಥಿಕ್ನೆಸ್ಸು, ಈ ಥರ ಕನ್ಸಿಸ್ಟೆನ್ಸಲ್ಲಿ ಹಾಕಬೇಕು. ತುಂಬ ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ಕರ್ಡ್ ಆ್ಯಡ್ ಮಾಡ್ಕೋಬೋದು. ಓಕೆ, ನೀವು ರಿವರ್ಸ್ ಹಾಕಿದಾಗ ಇದು ಸ್ವಲ್ಪ ಡೆಲಿಶ್ ಆಗಿ ಬರುತ್ತೆ. ಹೇಳ್ತೀನಿ ಇದು ಇಟ್ಬಿಟ್ಟು ಹೆಂಗೆ ಅದು ಕರ್ಡ್ ಮಾಡಿದೆ ಅಂತ ಹೇಳಿ. ನಾನು ಎಲ್ಲೂ ಕೇಳೇ ಇಲ್ಲ ಈ ಥರ ಒಂದು ಸಮಥಿಂಗ್ ಡಿಫ್ರೆಂಟ್ ಅಡುಗೆ ಇದು. ಆ್ಯಕ್ಚುಲಿ ಟೋಟಲಿ ನೋಡಿದವ್ರು ಅನ್ಕೊಳ್ತಾರೆ ಮಾಮೂಲಿ ರವಾ ಇಡ್ಲಿ ಅಂತ, ಬಟ್ ಇದು ಟೋಟಲಿ ಡಿಫ್ರೆಂಟ್ ಆಗಿದೆ. ಇವಾಗ ಇದಕ್ಕೂ ಒಂದು ಕೆಲಸ ಮಾಡಿ, ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಇದಕ್ಕೆ ಹಾಕ್ಬಿಡ್ತೀನಿ ಡೈರೆಕ್ಟಾಗಿ. ಓಕೆ, ಇದು ಒಂಥರ ಚೆನ್ನಾಗಿರುತ್ತೆ ಮಿಕ್ಸ್ ಆಗಿರೋದು. ಇದಕ್ಕೆ ಬೇಕಾದ್ರೆ ನೀವು ತೆಂಗಿನಕಾಯಿ ಚೂರುಗಳು ಕೂಡ ಇಡ್ಬೋದು, ನಾವು ಹಾಕೋಬಹುದು. ಓಕೆ, ಕಾಯಿನ ತೆಂಗಿನಕಾಯಿ ಪೀಸಸ್ ಮಾಡಿ. ಈಗ ನೀವು ಕ್ಯಾರೆಟ್ ಹಾಕಿದ್ರಲ್ಲ, ಬೇರೆ ತರಕಾರಿ ಏನಾರ ತುರ್ದ್ಬಿಟ್ಟು ಆ್ಯಡ್ ಮಾಡ್ಕೋಬೋದಾ? ಟ್ರೈ ಮಾಡಿದ್ದೀರಾ? ಇಲ್ಲ, ಕ್ಯಾರೆಟ್ ಒಂದು ಟೇಸ್ಟ್ ಆಗಿರುತ್ತೆ. ಕ್ಯಾರೆಟ್ ಒಂಥರ ಸ್ವೀಟ್ ಬರುತ್ತೆ. ಎಲ್ಲ ಮಿಕ್ಸ್ ಆಗಿರುತ್ತೆ, ಒಂಥರ ಕಲರ್ಫುಲ್ ಆಗಿರುತ್ತೆ ಅದು. ರವೆ ಇಡ್ಲಿಗೆ ಅದಕ್ಕೂ ಹಿಂಗೆ ಮಾಡ್ತೀನಿ. ಸೊ ಅದು ಬೇರೆ ತರಕಾರಿ ಅಂದ್ರೆ ಯಾವ್ದು ಹೊಂದ್ಕೊಳ್ಳೋ ಅಂಥದ್ದು ಇಲ್ಲ ಮೇಡಮ್, ಅಲ್ವಾ? ಇವಾಗ ಸೀಮೆ ಬದನೆಕಾಯಿ ತುರಿದು ಹಾಕ್ಬೋದು, ನೀರು ಬಿಟ್ಕೊಂಡ್ಬಿಡುತ್ತೆ. ಕರೆಕ್ಟ್. ಮತ್ತೆ ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಕರೆಕ್ಟ್. ಸೊ ಇವಾಗ ಇದಕ್ಕೆ ಗೋಡಂಬಿ ಇಡ್ತೀನಿ. ಗೋಡಂಬಿ ಚೂರು ಕೊಡಿ. ಅದನ್ನು ಕರೆಕ್ಟ್ ಪರ್ಫೆಕ್ಟಾಗಿ ಓಪನ್ ಮಾಡಿ ಸ್ಟ್ರೈಟಾಗಿ ಇಡ್ತಾ ಇದ್ದೀರಾ. ಅದು ನೋಡಿದ್ರೆ ಹಂಗೆ ಲುಕ್ ಇರಬೇಕು, ಒಂದಕ್ಕೆ ಮಿಸ್ಸಿಂಗು. ಓಕೆ, ಇದು ಬೇಯೋ ಟೈಮಲ್ಲಿ ಹೇಳ್ಬಿಡ್ತೀನಿ. ಇದು ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದೆ, ಇದು ಒಂಥರ ಡಿಫ್ರೆಂಟಾಗಿ ಕಾಣ್ತಾ ಇದೆ ಅಲ್ವಾ? ಇದು ಮಿಕ್ಸ್ಡ್ ಕಲರ್ಫುಲ್ ಆಗಿ ಕಾಣ್ತಾ ಇದೆ, ಇದು ಆಮೇಲೆ ಕಲರ್ಫುಲ್ ಮೇಲ್ಗಡೆ ಕಾಣಿಸುತ್ತೆ. ಅದು ನಿಮ್ಗೆ ಏನಾದರೂ ಮಿಕ್ಕ ಬಿಟ್ರೆ, ಈ ಹಿಟ್ಟೇನಾದರೂ ನಿಮ್ಗೆ ಮಿಕ್ ಬಿಟ್ರೆ ಇದಕ್ಕೆ ಒಂಚೂರು ಏನಾದರೂ ಅಕ್ಕಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿ ಬೋಂಡ ಥರನೂ ಹಾಕ್ಬೋದು. ಇದನ್ನ ರವೆ ಬೋಂಡ ಅಂತ ಆಗುತ್ತೆ. ಹೆಂಗೂ ರವೆ ಬೋಂಡಾಗೆ ನಾವು ಮೊಸರು ಹಾಕ್ತೀವಿ. ಸೊ ಆ ಥರನೂ ನಿಮಗೆ ವೇಸ್ಟ್ ಅನಿಸಿದ್ರೆ, ಓಕೆ, ಇಡ್ಲಿ ತಿಂದು ಬೇಜಾರಪ್ಪ ಅನಿಸಿದ್ರೆ ಬೋಂಡನೂ ಮಾಡ್ಕೋಬೋದು. ಸೈಡ್ಸಿಗೆ ಬೋಂಡನೂ ಮಾಡ್ಕೋಬೋದು. ಇಡ್ಲಿ ವಡ ಅನ್ನೋಂಗೆ ಇಡ್ಲಿ ಬೋಂಡ ಮಾಡ್ಕೊಂಡ್ಬಿಡ್ಬೋದು ಆಗುತ್ತೆ. ಸೊ ಇದು ಬಿಸಿ ಆಗಿದೆ ಮೇಡಮ್. ಓಕೆ, ಆಗಿದೆ ಅಲ್ಲ? ಇಟ್ಬಿಡ್ತೀನಿ. ಇದು ಎಷ್ಟು ನಿಮಿಷ ಬೇಯಬೇಕಾಗುತ್ತೆ? ಇದೊಂದು 10 ನಿಮಿಷ ಬೇಯಬೇಕಾ? ಯೂಶಲಿ ಈ ಕುಕ್ಕರ್ ಅಂದ್ರೆ ಇಡ್ಲಿ ಅಂದ್ರೆ 10ರಿಂದ 15 ನಿಮಿಷ ಬೇಯಬೇಕು. ತುಂಬಾ ಬೆಂದ್ರೂ ಗಟ್ಟಿ ಆಗುತ್ತೆ. ಕರೆಕ್ಟು 10 to 15 ಮಿನಿಟ್ಸ್ ಅಷ್ಟೇ. ಓಕೆ, ಇನ್ನೊಂದೇನೋ ಅಡುಗೆ ತೋರಿಸ್ತೀನಿ ಅಂತ ಹೇಳಿದ್ದೀರಾ, ಅದನ್ನು ಶುರು ಮಾಡಿಕೊಂಡು ನಿಮ್ಮ ಸೋಯಾ ಮೊಸರು ಹೇಗೆ ಮಾಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಮರೀದಲ್ಲೇ ಹೇಳ್ಬೇಕು ಇವತ್ತು ನೀವು. ಆಯ್ತು ಮೇಡಮ್, ಪ್ಯಾನ್ ಕೊಟ್ಬಿಡಿ. ಎಲ್ಲ ಇನ್ಸ್ಟೆಂಟ್ ಆಗಿ ಇದು ಮೊಸರು ಪಚ್ಚಡಿ ಅಷ್ಟೇ. ಎಣ್ಣೆ ಕೊಟ್ಬಿಡಿ. ಟೊಮೊಟೊನ ಕೆಲವರಿಗೆ ಹಸಿದು ತಿಂದರೆ ಇಷ್ಟ ಆಗಲ್ಲ, ಸ್ವಲ್ಪ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿ ಹಂಗೆ ಮೊಸರಲ್ಲಿ ಸೇರಿಸ್ಕೊಂಡ್ರೆ ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ. ಸಾಫ್ಟ್ನೆಸ್ ಮಾಡಿ ಅದನ್ನು ಮಲ್ಟಿಪರ್ಪಸ್ ನಿಮ್ಗೆ ಇಷ್ಟ ಆದರೆ ಚಪಾತಿಗೆ ಬೇಕಾದ್ರೆ ಇಡ್ಲಿಗೂ ತಗೋಬೋದು. ಈಗ ಸ್ಪೀಡಾಗಿ ಕೊಡಬೇಕಾ ಇಲ್ಲ ಸ್ವಲ್ಪ ನಿಧಾನಕ್ಕೆ ಕೊಟ್ಟರೆ? ಈಗ ಏನು ಕೊಡಲಿ? ಸಾಸಿವೆ ಕೊಡಿ, ಸಾಸಿವೆ ಜೀರಿಗೆ ಒಗ್ಗರಣೆ ಐಟಮ್ಸ್. ಓಕೆ,
ಸಾಸಿವೆ ಜೀರಿಗೆ. ಓಕೆ, ಇದೆಲ್ಲ ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಓಕೆ, ನನಗೊಂದು ಸ್ಪೂನ್ ಕೊಟ್ಬಿಡಿ. ಹಾಂ, ಸೋಯಾ ಕಾಳನ್ನು 8 ಗಂಟೆ ಕಾಲ ನೆನೆಸ್ಬೇಕು. ಹ್ಞೂ, ಆಮೇಲೆ ಅದು ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ಸೋಕಾಗಿರುತ್ತಲ್ಲ, ಒಂಥರ ಸ್ಮೆಲ್ ಇರುತ್ತೆ. ಸೋಕಾದ್ಮೇಲೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಫೈನ್ ಪೇಸ್ಟ್ ಮೇಡಮ್, ಫುಲ್ಲು ತುಂಬಾ ಪೇಸ್ಟಾಗಿ ಮಾಡ್ಕೋಬೇಕು. ಟೊಮೊಟೊ, ಕಡಲೆಬೇಳೆ, ಉದ್ದಿನಬೇಳೆ ಕೊಡಿ. ಕೈಯಲ್ಲಿ ಹಾಕ್ಬಿಡ್ತೀನಿ. ಒಂಚೂರು ಒಗ್ಗರಣೆಗೆ ಅಷ್ಟೇ. ಓಕೆ, ಈಗ ಒಂದು 8 ಗಂಟೆಗಳ ಕಾಲ ಸೋಯಾ ಕಾಳುಗಳನ್ನು ನೀವು ನೆನೆಸ್ಕೊಂಡಿದ್ದೀರಾ. ನೆನೆಸ್ಕೊಂಡು ಅದಕ್ಕೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀರಾ. ನೀರು ಹಾಕ್ತಲ್ಲೇನಾ? ನೀರು ಹಾಕಬೇಕು. ಹಾಕ್ಬೇಕಾ? ಓಕೆ, ಟೊಮೊಟೊ ಹಾಕ್ತಾ ಇದ್ದೀನಿ. ಹಾಂ, ಸ್ವಲ್ಪ ಉಪ್ಪು ಕೊಡ್ತೀನಿ. ಸ್ವಲ್ಪ ಸಾಫ್ಟ್ ಆಗುತ್ತೆ ಬೇಗನೆ. ಓಕೆ, ಅದನ್ನು ಚೆನ್ನಾಗೆ ನೈಸಿಗೆ ರುಬ್ಕೊಳ್ತೀರಾ? ನೈಸ್ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಓಕೆ, ಆಮೇಲೆ ನಿಮಗೆ ಮಲ್ ಬಟ್ಟೆ ಇದ್ರೆ ಮಲ್ ಬಟ್ಟೆಯಲ್ಲಿ ಹಾಕ್ಬೋದು. ಹಾಂ, ಅದನ್ನು ಹಾಕ್ಬಿಟ್ಟು ಹಾಂ, ಫುಲ್ಲು ಚೆನ್ನಾಗಿ ಹಿಂಡಬೇಕು. ಅದರಲ್ಲಿ ಹಾಲು ಬರುತ್ತೆ. ಹಾಂ, ಸೊ ಅದನ್ನ ಹಿಂಡಕ್ಕೆ ನಾನು ಒಂದು ಕೋರ ಬಟ್ಟೆಯಲ್ಲಿ ಬ್ಯಾಗ್ ಮಾಡ್ಕೊಂಡಿದ್ದೆ. ಯಾಕೆ ಅಂತಂದ್ರೆ ಕಾಳುಗಳೆಲ್ಲ ನೆನೆಸಿದಾಗ ಬೇರೆ ಬೇರೆ ಬಟ್ಟೆಲಿ ಕಟ್ಟಕ್ಕೆ ನನಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅಂತಾನೆ ಒಂದು ಕೋರ ಬಟ್ಟೆ ತಗೊಂಡು ಒಂದಷ್ಟು ಬ್ಯಾಗ್ಸ್, ಒಂದು 8-10 ಬ್ಯಾಗ್ ಹೊಲ್ಸ್ಕೊಂಡಿದ್ದೀನಿ. ಓಕೆ, ಸೊ ಒಂದೊಂದು ಕಾಳು ಒಂದೊಂದು ಥರ ಇರುತ್ತೆ, ಅದು ಕಾಳುಗಳದ್ದು. ಸೊ ಇದಕ್ಕೂ ಅದೇ ಬ್ಯಾಗ್ ಯೂಸ್ ಮಾಡಿದೆ, ಚೆನ್ನಾಗಿ ಬರುತ್ತೆ. ಓಕೆ, ಅದ್ರೊಳಗಡೆ ಹಾಕ್ಬಿಟ್ರೆ ನೀವು ಮೇಲೂ ಬರಲ್ಲ. ಈಗ ಮಲ್ ಬಟ್ಟೆ ಆದರೆ ನಿಮಗೆ ಈಚೆ ಕಡೆ ಎಲ್ಲ ಬಂದ್ಬಿಡುತ್ತೆ. ಓಕೆ, ಸೊ ಅದನ್ನು ಚೆನ್ನಾಗಿ ಆ ಬ್ಯಾಗ್ ಒಳಗೆ ಹಾಕಿ ಹಿಂಗೆ ಸರಿಯಾಗಿ ಹಿಂಡಿದ್ರೆ ಫುಲ್ ಹಾಲು ಬರುತ್ತೆ. ಓಕೆ, ಚೆನ್ನಾಗಿ ಹಾಲು ಕಾಯಿಸ್ಕೋಬೇಕು. ಚೆನ್ನಾಗಿ ಮಾಮೂಲಿ ಹಾಲನ್ನ ಕಾಯಿಸ್ಕೋಬೇಕು. ಓಕೆ, ಹಾಲು ಚೆನ್ನಾಗಿ ಕಾಯಿಸ್ಕೋಬೇಕು. ಹಾಂ, ಸ್ವಲ್ಪ ನೀರು ಬಿಟ್ಬಿಟ್ಟು ಬಂದ್ರೆ ಬರುತ್ತೆ ಮೇಡಮ್, ಚಿಕ್ಕ ಹಾಲು ಬರುತ್ತೆ. ಇವಾಗ ರಾಗಿಯಲ್ಲೆಲ್ಲ ಹಾಲು ಬರುತ್ತಲ್ಲ, ರಾಗಿ, ಗೋಧಿ, ಅದೇ ತರನೇ ಇದ್ರಲ್ಲೂ ಬರುತ್ತೆ. ಓಕೆ, ಮಾಮೂಲಿ ಹಾಲು ಕಾಯಿಸ್ದಂಗೆ ಕಾಯಿಸ್ಕೋಬೇಕು. ಓಕೆ, ಚೆನ್ನಾಗಿ ಆರಿದ್ಮೇಲೆ ಅದನ್ನ ಮಾಮೂಲಿ ಹೆಪ್ಪಾಕ್ಬಿಡೋದು. ಹೌದಾ? ಅಷ್ಟೇ. ಹೆಪ್ಪಾಕ್ ಮಾಮೂಲಿ ಸ್ವಲ್ಪ ಹೆಪ್ಪಾಕ್ಬಿಟ್ರೆ ರಾತ್ರಿ ನೀವು ಇದನ್ನ ಪ್ರೋಸೆಸ್ ಎಲ್ಲ ಒಂದು ಸಂಜೆ ಮೇಲೆ ಮಾಡ್ಕೊಂಡ್ರೆ ರಾತ್ರಿಗೆ ಹೆಪ್ಪಾಕ್ಬಿಟ್ರೆ ಬೆಳಗ್ಗೆ ಕರ್ಡಾಗುತ್ತೆ. ಬೆಳಗ್ಗೆ ಕರ್ಡಾಗುತ್ತೆ. ನೀವೇನಾದ್ರೂ ನಾಳೆ ಸೋಯಾ ಕರ್ಡ್ ಮಾಡ್ತೀರಾ ರವೆ ಇಡ್ಲಿ ನೆನ್ನೆನೆ ಅದೇ ನಾಳೆ ಮಾಡ್ತೀವಿ ಅಂದ್ರೆ ಇವತ್ತು 3 ದಿವಸದಿಂದನೇ. ಬಟ್ ಅಷ್ಟು ಮಾಡಿದ್ರು ಅಷ್ಟು ಒಳ್ಳೆ ಹೆಲ್ತಿ ಫುಡ್ ಅಲ್ವಾ ಮ್ಯಾಮ್? ಕೆಲವರಿಗೆ ಹಾಲು ಅಲರ್ಜಿ ಇರುತ್ತೆ. ಹೌದು, ಹಾಲು ಇವಾಗ ಮಕ್ಕಳಿಗೆಲ್ಲ ಕುಡಿದಾಗ ಪಿಂಪಲ್ಸ್ ಬರುತ್ತೆ. ಸೊ ಡಾಕ್ಟರ್ಸ್ ಹೇಳ್ತಾರೆ ಬೇಡ ಹಾಲು ಕುಡಿಯೋದು, ಅವಾಯ್ಡ್ ಮಾಡಿ. ಇನ್ಸ್ಟೆಡ್ ಆಫ್ ದಟ್ ನಾವು ಏನಾದ್ರು ಅವ್ರಿಗೆ ಅದನ್ನ ಪ್ಯಾಚಪ್ ಮಾಡ್ಬೇಕಲ್ಲ. ಆ ಕರ್ಡ್ ಹಾಲು ಬದಲು ಬೇರೆ ಏನಾದರೂ ಅದಕ್ಕೆ ಸಫಿಶಿಯಂಟ್ ಕೊಡಬೇಕು ನಿಜವಾಗ್ಲು. ಸೊ ಆ ಪ್ಲೇಸ್ಗೆ ಇದು ಒಳ್ಳೆ ಐಡಿಯಾ ಮ್ಯಾಮ್. ಸೊ ಅದು ಹಾಲಾಗಿ ಹೋಗೋದಿಲ್ಲ, ಕರ್ಡ್ ಆಗಿ ಹೋಗುತ್ತೆ, ಪ್ರೋಟೀನು ಸಿಗತ್ತೆ. ನಿಜ. ಈಗ ಅದು ಚೆನ್ನಾಗಿ ಕುದಿಬೇಕಾ? ಇಲ್ಲ, ಇದು ಚೆನ್ನಾಗಿ ಬೇಯಬೇಕು ಮೇಡಮ್. ಚೆನ್ನಾಗಿ ಬೇಯಬೇಕಲ್ವಾ? ಇದು ಬೇಯೋದಷ್ಟೇ, ಇದೇನಿಲ್ಲ. ಇದು ಬೆಂದ ಮೇಲೆ ಮೊಸರಲ್ಲಿ ಹಾಕ್ಬಿಡೋದು. ಇನ್ಸ್ಟೆಂಟ್ ಮೊಸರು ಪಚ್ಚಡಿ. ಓಕೆ. ಸೊ ಅದು ಕುಕ್ ಮಾಡೋ ಟೈಮಲ್ಲಿ ಇದು ಆಗೋಗ್ಬಿಡುತ್ತೆ. ಇದು ಆಗುತ್ತೆ ಅಂತ ಅಷ್ಟೇ. ನೀವು ಯಾವಾಗಲೂ ಕರಿಬೇವಿನ ಸೊಪ್ಪನ್ನ ಹೀಗೆ ಹಾಕೋದಕ್ಕಿಂತ ಹಿಂಗ್ ಮಾಡೋದು ಹಾಕಿದಾಗ ಎನ್ಹಾನ್ಸ್ ಆಗುತ್ತೆ ಕರಿಬೇವಿದು. ಅದ್ರದ್ದು ಚೆನ್ನಾಗಿ ಫ್ಲೇವರ್ ಬರುತ್ತೆ, ಬಿಟ್ಕೊಳ್ಳುತ್ತೆ. ಸಾಕಷ್ಟು ಸಾಕು. ಸ್ವಲ್ಪ ಯಾವಾಗಲೂ ಅಷ್ಟೇ ಕರಿಬೇವಿನ ಕಿತ್ತು ಹಾಕಿದ್ರೆ, ಆ ಕಾಲದಲ್ಲೆಲ್ಲ ನೋಡಿ ಕಿತ್ತಾಕೋರು ಹಿಂಗೆ ಜುಟ್ಟೆ ನಮ್ಮಮ್ಮ ಕಡ್ಡಿನೇ ಹಾಕ್ಬಿಡೋರು. ಅಂದ್ರೆ ಅವಾಗೆಲ್ಲ ಹೊರಗಡೆಯಿಂದನೂ ತರ್ತಿರ್ಲಿಲ್ಲ, ಮನೇಲಿರೋ ಗಿಡದಿಂದ ಹಿಂಗೆ ಎಳ್ಕೊಂಡ್ ಬಂದು ಹಾಕ್ಬಿಡ್ತಾ ಇದ್ರು. ಈಗ ಅದು ಆಗಿದ್ಯಾ? ಆಗಿದೆ ಅಲ್ವಾ? ಇದು ಸಾಫ್ಟ್ನೆಸ್ ಆಯ್ತು. ಇದನ್ನ ಆಫ್ ಮಾಡ್ಕೊಂಡ್ಬಿಡೋಣ. ಹಂಗೆ ಬೇಯ್ತಾ ಇರಲಿ. ಅಯ್ಯೋ, ಇದು ಇಡ್ಲಿ ಬೆಂದಿದ್ಯಾ ನೋಡೋಣ. ಓಕೆ, ಬಟ್ಟೆ ಒಂದು ಬಟ್ಟೆ ಕೊಡ್ಲಾ? ಆಗಿದೆ ಅಲ್ಲ? ಒಂದು ಇದು ಕೊಡಿ, ಏನಾದರೂ ಶಾರ್ಪ್ ಫೋರ್ಕೋ ಏನಾದರೂ ಕೊಡಿ. ಬೆಂದಿದೆಯಾ? ಒಂಚೂರು ಅಂಟ್ಕೊಂಡಿಲ್ಲ, ಅವಾಗ ಬೆಂದಿದೆ ಅಂತನಾ? ಓಕೆ, ಓಕೆ. ಈಗ ಇದೂ ಆಗಿದೆ. ಹಾಂ, ಇದನ್ನ ಆಫ್ ಮಾಡ್ಕೊಳ್ಳಿ. ಓಕೆ, ಇದು ಕೂಲ್ ಆಗಲಿ ಮ್ಯಾಮ್. ಅದೂ ಈಗ ಆಗಿದೆ, ಸ್ವಲ್ಪ ತಣ್ಣಗಾಗಲಿ. ಈಗ ಇದು ಆಗಿದೆ ಅನ್ಸುತ್ತೆ ಅಲ್ವಾ ಮ್ಯಾಮ್? ಇದು ಆಗಿದೆ. ಇದಕ್ಕೊಂದು ಸರ್ವಿಂಗ್ ಬೌಲ್ ಕೊಟ್ಬಿಡಿ. ಸರ್ವಿಂಗ್ ಬೌಲ್ ಕೊಟ್ಬಿಡ್ಲಾ? ತಣ್ಣಗೆ ಆಗುತ್ತಲ್ಲ. ಹಾಂ, ಮೊಸರು. ಈಗ ನಮ್ಮ ಇಡ್ಲಿನೂ ಆಗಿದೆ ಅಂತ ಅನ್ಕೊಳ್ತೀನಿ. ಅದು ಸಾಕಾಗತ್ತಾ? ನೀವು ಬೇಕಾದ್ರೆ ಇದನ್ನ ಹೀಗೆ ತಗೊಂಡು ಇಡ್ಲಿ ಜೊತೆಗೆ ತಿನ್ಬೋದು. ಹಾಂ, ಅದು ಬೇಡ, ಇದರಲ್ಲಿ 2 ಡಿಶ್. ಇದು ಮೊಸರು ಹಾಕಿದ್ರೆ 1 ಡಿಶ್. ಓಕೆ, ಆಗ್ತಲೇ ಇದ್ರೆ ಎಲ್ಲದ್ರಲ್ಲೂ 2-3 ತರ ಡಿಶಸ್ ಹಂಗಂಗೆ ನಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀರಾ. ಚಪಾತಿಗೆ ತಗೊಳ್ಬೋದು ಇದನ್ನ. ಹಾಂ, ಇದನ್ನ
ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡ್ರೆ ಒಂದು ಸ್ಪೂನು. ಇದು ಹೀಗೆ ತಿಂದರೆ ಅನ್ನ, ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮೊಸರು ಹಾಕಿದ್ರೆ ಒಂದು ಟೇಸ್ಟ್ ಇರುತ್ತೆ. ಇವಾಗ ನಾವು ಮೊಸರು ಹಾಕ್ತಿದ್ದೀವ ಇದಕ್ಕೆ? ಓಕೆ, ಮೊಸರು ಕೊಟ್ಬಿಡಿ. ಚೆನ್ನಾಗಿ ತಣ್ಣಗೆ ಆದ್ಮೇಲೆ ಹಾಕ್ಬೋದು. ಸ್ವಲ್ಪ ನಾನು ಹಾಕ್ತೀನಿ ಒಂದು ಸ್ಪೂನು. ಲೈಟ್ ಬಿಸಿ ಇದೆ ಇದರಲ್ಲಿ, ವಾಮ್ ಇದೆ. ಇದು ಎಲ್ಲಿಂದ ಕಲ್ತಿರೋದು ಮೇಡಮ್? ಸಮಥಿಂಗ್ ಏನೋ ಟೊಮೊಟೊ ಇದರಿಂದ ಯೂಶಲಿ ಹಸಿದು ಮಾಡ್ತಾರೆ ಮೇಡಮ್. ಹಸಿದು ಮಾಡ್ತಾರೆ. ಇದು ಒಂದು ಸ್ವಲ್ಪ ಬೇಯಿಸಿ ಮಾಡದೆ ಇಷ್ಟ ಆಯಿತು. ಚೆನ್ನಾಗಿರುತ್ತಲ್ವಾ? ಎಲ್ಲ ನೀವೇ ಟ್ರೈ ಮಾಡೋದಾ? ನಮ್ಮ ರೆಸಿಪಿ ಕಾಪಿ ಮಾಡ್ತಾರೆ ಅಂತಾರೆ, ಅದಕ್ಕೆ ಬೇಡ ನೀವೇ ಟ್ರೈ ಮಾಡೋಣ. ನಾವು ಥಿಂಕ್ ಮಾಡಿದ್ರೆ ಬೇಜಾನ್ ಬರುತ್ತೆ ಮೇಡಮ್. ನಮ್ದು ಒಂದೊಂದು ಅಡಿಗೆನೇ ಬರುತ್ತೆ. ಇದಕ್ಕೊಂದು ಸಾಕಲ್ವಾ ಈ ಕರಡು? ಇದು ರೆಡಿ ಇದೆ, ಹಾಕೋಣ. ಓಕೆ, ಇದು ಇಡ್ಲಿ ಆಗಿದೆ. ಸರ್ವಿಂಗ್ ಪ್ಲೇಟ್ ಕೊಟ್ಬಿಡ್ಲಾ? ಸ್ಪೂನು ಮತ್ತೆ ಇದು ಸರ್ವಿಂಗ್ ಪ್ಲೇಟ್. ನೋಡಕ್ಕೂ ಆ ಸ್ಮೆಲ್ಲು ನನಗೆ ಇಲ್ಲಿ ಪರಿಮಳ. ವೇಟ್ ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಇಷ್ಟು ಒಳ್ಳೆ ಸ್ಮೆಲ್ಗೆ. ಇಲ್ಲ, ಇದು ಹೆಲ್ದಿ ಅಲ್ಲ. ನೋಡಿ, ಆರಿದ್ರೆ ಒಂದು 2 ನಿಮಿಷ ಬಿಟ್ಟರೆ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಏನು ಗೋಡಂಬಿ ಹಾಕಿದ್ದೆ ಅದನ್ನೇ ಹೇಳಿದ್ದೆ ಅವಾಗ. ಇದನ್ನ 2 ತಗೊಂಡ್ಬಿಡೋಣ. ಅದನ್ನು ಡಿಸೈನ್, ಬೇರೆ ಡಿಸೈನ್ ಇದೆಯಲ್ಲ ಅದನ್ನು ನೋಡ್ಕೊಳ್ಳೋಣ. ಎಲ್ಲ ಮಿಕ್ಸೆಡ್. ಇದು ಮೇಲೆ ಹಾಕಿದ್ರೆ ಚೆನ್ನಾಗಿ ವಾವ್, ಬ್ಯೂಟಿಫುಲ್ ಆಗಿ ಕಾಣ್ತದೆ. ಮಕ್ಕಳೇನು ಖುಷಿ ಪಟ್ಟು ತಿನ್ನೋದು, ನಾವು ಖುಷಿ ಪಟ್ಟು ತಿನ್ನೋದು ಅಷ್ಟು ಕಣ್ಣಿಗೆ ಚೆನ್ನಾಗಿ ಕಾಣಬೇಕು ನಿಜವಾಗಿ. ಆಮೇಲೆ ಮೂಗಿಗೆ, ಆಮೇಲೆ ಬಾಯಿಗೆ. ನನಗೀಗ ಕಣ್ಣಿಗೂ ಚೆನ್ನಾಗಿ ಕಾಣಿಸ್ತಿದೆ, ಮೂಗಿಗಂತೂ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ಎರಡಕ್ಕೂ ಖುಷಿ ಆದರೆ ಇದಕ್ಕೆ ಖುಷಿ ಆಗುತ್ತೆ, ಈಸಿ ಆಗಿಬಿಡುತ್ತೆ. ಅದಕ್ಕೆ ಕಷ್ಟನೇ ಇಲ್ಲ. ಸೊ ಇದನ್ನ ಇದಕ್ಕೆ ಹಾಕ್ತೀನಿ. ಇನ್ನೊಂದು ಸ್ಪೂನ್ ಕೊಟ್ಬಿಡ್ಲಾ? ಬೇಕಾದ್ರೆ ಇನ್ನೊಂದು ಚೂರು ಮೊಸರು ಹಾಕ್ಬೋದು ಬೇಕಿದ್ರೆ. ನೀವು ನೋಡಿ ಇಷ್ಟ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೋಣ. ಓಕೆ, ರೆಡಿ ಇದೆ ಅಲ್ವಾ? ಓಕೆ, ಬೇಕಾದ್ರೆ ನೀವು ಇನ್ನೂ ಅಲಂಕಾರ ಪ್ಲೇಟ್ ಗಾರ್ನಿಶಿಂಗ್ ಮಾಡ್ಕೋಬೋದಲ್ವಾ? ಗಾರ್ನಿಶ್ಡ್ ಆಗಿದೆ. ಈಗ ಕರಡಿಂದ ರವೆ ಇಡ್ಲಿ ಮತ್ತೆ ಮೊಸರು ಪಚ್ಚಡಿ ರೆಡಿ ಇದೆ. ಟೊಮೊಟೊ ಪಚ್ಚಡಿ, ಕರ್ಡ್ ಪಚ್ಚಡಿ. ಇದನ್ನು ನಾನು ಸ್ವೀಕರಿಸೋಕ್ಕಿಂತ ಮುಂಚೆ ವಿಭೂತಿ ಹಚ್ಕೊಂಡ್ಬಿಡೋಣ. ನಿಮಗೊಂದು ಟಿಫನ್ ಆ್ಯಡ್ ಆಯಿತು. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗತ್ತೆ. ಸೊ ಎಲ್ಲಾನು ಟಿಫನ್ ಥರನೇ ತಗೋಬೇಕು ಆಹಾರನ ಅಂತ ಹೇಳ್ತಾರೆ ದೊಡ್ಡವರು. ನಾವು ಪ್ರಸಾದ ಫುಲ್ಫಿಲ್ ಆಗಿರುತ್ತೆ ನಿಜವಾಗ್ಲೂ, ಅದು ಹೆಲ್ತಿ. ಸೊ ನೀವು ತಿಂದು ನೋಡಿ, ಟೇಸ್ಟ್ ಹೇಳಿ ಮೇಡಮ್. ನಾನು ಶೋರ್ ಮ್ಯಾಮ್ ಹೇಳ್ತೀನಿ. ನೋಡೋಕ್ಕಂತೂ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಟೇಸ್ಟ್ ಮಾಡಿ ಹೇಳ್ತೀನಿ. ಇದನ್ನೆಲ್ಲ ನನಗೆ ಸ್ಪೂನಲ್ಲಿ ತಿನ್ನೋದು ಒಂದು ಪನಿಷ್ಮೆಂಟು. ಆಮೇಲೆ ನೀಟಾಗಿ ಕುತ್ಕೊಂಡು ಕೈಯಲ್ಲಿ ತಿನ್ನಬೇಕು ಅನ್ಸುತ್ತೆ. ಮಾಡಿ. ಕೈ ಅನ್ನೋದು 5 ತತ್ವ ಇರುತ್ತೆ, ಅಗ್ನಿ ತತ್ವ ಅಲ್ಲ. ಅದೇ, ಅದಕ್ಕೆ ಕೈಯಲ್ಲಿ ಮುರಿದು ತಿಂದರೆ ಅದು ಟೇಸ್ಟೇ ಬೇರೆ. ಫಸ್ಟ್ ಇದನ್ನು ಹಾಗೆ ಟೇಸ್ಟ್ ಮಾಡ್ತೀನಿ. ಮಾಡಿ. ಇದು ಹಾಗೆ ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಏನು ಬೇಕಿರಲ್ಲ, ಖಾರ ಎಲ್ಲ ಸೇರಿಸಿದ್ದೀವಿ. ನೀವು ಏನು ಹೇಳಿದ್ರಿ ಅದಕ್ಕಿಂತ ತುಂಬಾ ಡಬ್ಬಲ್ ಚೆನ್ನಾಗಿದೆ. ಹೌದಾ? ಥ್ಯಾಂಕ್ ಯು ಮೇಡಮ್. ಅದ್ಭುತವಾಗಿದೆ. ಇದನ್ನು ಒಂದು ಟ್ರೈ ಮಾಡಿ. ಮಕ್ಕಳಿಗಂತೂ ಮಾಡ್ತಾ ಇರ್ತೀವಿ ನಮ್ಮ ಮನೆಯಲ್ಲಿ. ಅನ್ನಿಸ್ತಾನೆ ಇಲ್ಲ ನನಗೆ ಸೋಯಾ ಸಮಥಿಂಗ್ ಡಿಫ್ರೆಂಟ್ ಹಾಕಿದ್ದೀರಾ ನೀವು. ಬೇಳೆ ದಾಲ್ದು ಸ್ವಲ್ಪ ಸ್ಮೆಲ್ ಬರುತ್ತೆ, ಆದರೆ ಕುಕ್ ಆಗಿಬಿಟ್ಟಿರುತ್ತಲ್ಲ, ಏನು ಅನ್ಸೋದಿಲ್ಲ. ಇದನ್ನು ಹಾಗೆ ಒಂದ್ಸಲ ನೋಡಿಬಿಟ್ಟು ಸೂಪರ್ ಆಗಿದೆ ಮ್ಯಾಮ್. ಥ್ಯಾಂಕ್ ಯು. ಯಮ್ಮಾಗಿದೆ ಇದು. ಹೌದಾ? ನೀವು ಅದನ್ನು ಎಲ್ಲದಕ್ಕೂ ತೊಗೋಬೋದು ಅಲ್ವಾ? ವಿತೌಟ್. ಅದು ಹುಳಿ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಮಕ್ಕಳಂತೂ ಪರ್ಫೆಕ್ಟ್ ಆಗಿದೆ. ಕಾಂಬಿನೇಷನ್ ಅಷ್ಟೇ ಚೆನ್ನಾಗಿದೆ. ನಾನು ಸುಮ್ಮನೆ ಟ್ರೈ ಮಾಡೋದು ಅಷ್ಟೇ ನಿಮಗೆ. ಅಂದ್ರೂ ಚೆನ್ನಾಗಿದೆ. ನಾನು ನಿಜವಾಗ್ಲೂ ಲಕ್ಕಿ, ಒಳ್ಳೆ ಅಡುಗೆ ನನಗೆ ಸಿಕ್ತು ಇವತ್ತು. ಅದು ಹೆಲ್ತಿ, ತರಕಾರಿನೂ ಹೋಯಿತು, ಡಿಫ್ರೆಂಟ್ ಆಗಿರೋ ಒಂದು ಸ್ಪೆಷಲ್ ಪಚಡಿನೂ ಸಿಕ್ತು. ತುಂಬಾ ಧನ್ಯವಾದ ಮೇಡಮ್. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಹೆಲ್ತಿ ರೆಸಿಪಿನ ನಮಗೆ ತೋರಿಸ್ಕೊಟ್ಟಿದ್ದಕ್ಕೆ ನಮ್ಮ ಖಾನಾವಳಿಯ ವೀಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಶರಣಾರ್ಥಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮಹಾಲಕ್ಷ್ಮಿ ವಿಜಯಕುಮಾರ್ ಅವರು ಬಂದು
ಸೋಯಾ ಕರ್ಡ್ ಮಾಡೋದನ್ನು ತೋರಿಸ್ಕೊಟ್ರು, ಮತ್ತು ಅದರಿಂದನೇ ರವಾ ಇಡ್ಲಿನೂ ಮಾಡ್ಬೋದು ಅಂತ ತೋರಿಸ್ಕೊಟ್ರು. ಮತ್ತು ಅದ್ರ ಜೊತೆಗೆ ಟೊಮೊಟೊ ಮತ್ತು ಕರ್ಡ್ ಹಾಕಿ ಪಚಡಿನೂ ತೋರಿಸ್ಕೊಟ್ರು. ಇದಂತೂ ತುಂಬಾ ಚೆನ್ನಾಗಿತ್ತು. ನಿಮ್ಮ ಮಕ್ಕಳಿಗಳಿಗಂತೂ ತುಂಬಾ ಇಷ್ಟ, ಮತ್ತು ಹೆಲ್ತಿ ಕೂಡ. ಡಯಟಲ್ಲಿರೋರಿಗಂತೂ ತುಂಬಾ ಹೆಲ್ತಿ ಫುಡ್. ಇದನ್ನು ನೀವು ಮನೇಲಿ ಮಾಡಿ ನೋಡಿ ಅಂತ ಹೇಳ್ತಾ, ಮುಂದಿನ ಹೊಸ ಸಂಚಿಕೆಯಲ್ಲಿ ಹೊಸ ಸವಿರುಚಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ವಾಹಿನಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಸೋಯಾ ಕರ್ಡ್ ರವಾ ಇಡ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸೋಯಾ ಕಾಳು, ಕ್ಯಾರೆಟ್, ಹಸಿ ಬಟಾಣಿ, ಕೊತ್ತಂಬರಿ, ರವೆ, ಕರಿಬೇವು, ಉದ್ದಿನಬೇಳೆ, ಕಡಲೆಬೇಳೆ, ಗೋಡಂಬಿ, ಹಸಿಮೆಣಸಿನಕಾಯಿ, ಅಡುಗೆ ಸೋಡಾ, ಉಪ್ಪು, ಮೊಸರು, ಎಣ್ಣೆ. ಮಾಡುವ ವಿಧಾನ: ಒಂದು ಬಾಂಡಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಹೆಚ್ಚಿರುವ ಹಸಿಮೆಣಸಿನಕಾಯಿ ಹಾಕಿ ಫ್ರೈ ಆದ ಮೇಲೆ ಆಫ್ ಮಾಡಿ. ನಂತರ 1 ಕಪ್ ಉಪ್ಪಿಟ್ಟು ರವೆಗೆ ನಂತರ ಒಗ್ಗರಣೆ ಮಾಡಿಟ್ಟಿರುವ ಸಾಸಿವೆ, ಕಡಲೆಬೇಳೆ, ಹಸಿಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಬೇಯಿಸಿಟ್ಟಿರುವ ಹಸಿ ಬಟಾಣಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಡ್ಲಿ ಪಾತ್ರೆ ಕಾದ ನಂತರ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವರಿ ಪ್ಲೇಟಿಗೆ ತುರಿದಿರುವ ಕ್ಯಾರೆಟ್ ತುರಿಯನ್ನು ಸ್ವಲ್ಪ ಹೆಚ್ಚಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಿ ರೆಡಿ ಇರುವ ಸೋಯಾ ರವಾ ಹಿಟ್ಟನ್ನು ಪ್ಲೇಟಲ್ಲಿ ಹಾಕಿ ನಂತರ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು 10 ನಿಮಿಷ ಬೇಯಿಸಿದರೆ ಸೋಯಾ ಕರ್ಡ್ ರವಾ ಇಡ್ಲಿ ಸವಿಯಲು ಸಿದ್ಧ. ಟೊಮೊಟೊ ಕರ್ಡ್ ಪಚಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಟೊಮೆಟೊ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಎಣ್ಣೆ, ಕರಿಬೇವು, ಉಪ್ಪು, ಮೊಸರು. ಮಾಡುವ ವಿಧಾನ: ಒಂದು ಬಾಂಡಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ನಂತರ ಹೆಚ್ಚಿರುವ ಟೊಮೆಟೊವನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕರಿಬೇವು ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸಿ ನಂತರ ಆಫ್ ಮಾಡಿ. ತಣ್ಣಗಾದ ಮೇಲೆ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿದರೆ ಟೊಮೆಟೊ ಕರ್ಡ್ ಪಚಡಿ ಸವಿಯಲು ಸಿದ್ಧ.